ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮದ್ದೀರಿ ಅಂತಂದು ಅನ್ಕೋತನು. ಮನ್ಯಾಗನ ಕುತ್ಕೊಂಡು ಆರಿ ವರ್ಕ್ ಯಾವ ಥರ ಕಲ್ಕೋಬೋದು ಅನ್ನೋದನ್ನು ಹೇಳ್ತನು. ಈಗ ಮೊದಲು ಬೇಸಿಕ್ ಏನು ಬೇಕು ಅಷ್ಟು ಸ್ಟಾರ್ಟಿಂಗನ್ನು ಹೇಳ್ಕೊಡ್ತೀನಿ. 12 ನಂಬರ್ ರಿಂಗಿ ತೊಗೋರಿ. ಅನಂತೆ ಇದು ರೀಲ್ ದಾರ ಇರ್ತೈತಿ ಮನ್ಯಾಗನ, ಅದನ್ನ ತೊಗೋರಿ. ಕಟ್ಟರ್ ಒಂದು ತೊಗೋರಿ. 14 mm ಇದನ್ನ ನಿಡಲ್ ಅಂತಾರೆ, ಅಂಗಡಿ ಹೋಗಿ ಕೇಳ್ರೆ ಕೊಡ್ತಾರೆ. 14 mm ನಿಡಲ್ ತೊಗೋರಿ. ಪಾಪ್ಲಿ ಮರಿ ಬಂದರೆ ಎಲ್ಲ ಬಟ್ಟೆ ಅಂಗಡಿಯಾಗ ಸಿಗತೈತಿ. ಪಾಪ್ಲಿ ಮರಿ ಬತ್ತಂದ ಕೇಳ್ರಿ, ಕೊಡ್ತಾರೆ ಅವ್ರು. ಇಂಥ ಅಸ್ತರ್ ಬಟ್ಟೆ ಯಾವ ನಿಡಲ್ ಕಲ್ಕೋಬೇಕಂದ್ರೆ ಮೊದಲು ಈ ಪಾಪ್ಲಿ ವೈಟ್ ಕಲರ್ ಬಟ್ಟೆ ತೊಗೋರಿ. 1 ಮೀಟ್ರ್ ಒಳಗೆ ನಿಮ್ದು ಅಷ್ಟು ಆರಿ ವರ್ಕ್ ಹೇಳ್ಕೊಡ್ತೀನಿ ನಾನು. ಮನ್ಯಾಗ ಫ್ರೀ ಆದಾಗ ಇದಕ್ಕೆ ಈ ರೀಲ್ ದಾರ ಅಂತಾರಲ್ಲ, ಆ ದಾರ ಸುತ್ತಬೇಡ್ರಿ. ಇದಕ್ಕಿಂತ ದೀಪ್ ಇರ್ತೈತಲ್ಲ, ಆ ದಾರವನ್ನು ಮನ್ಯಾಗ ಫ್ರೀ ಇದ್ದಾಗ ಸುತ್ಕೋರಿ. ಅಂದ್ರೆ ಕೈಯಾಗ ಹಿಡಾಕ ನೀಟ್ ಅನ್ನಿಸ್ತೈತಿ ಜರ್ಯಾಲ್ ಸೂಜಿನ. ಈ 12 ನಂಬರ್ ರಿಂಗಿಗೆ ಮನ್ಯಾಗ ಕುತ್ಕೊಂಡು ಒಳಗಿನ ರಿಂಗಿಗಿನ ಉಣಲ್ ದಾರಲ್ದೇನ ಇದನ್ನ ಸುತ್ಕೊರಂದಿಟ್ಟು ಗಮ್ ಹಚ್ಕೊಂಡು ಈ ಥರ ಹೆಂಗೆ ಸುತ್ಕೊಂಡೆಲ್ಲ ದೀಪ್ ಸುತ್ಕೋಬೇಡಿ, ಒಂದೊಂದೇ ಲೈನ್ ಬರ್ಬೇಕು ಆ ಥರ ಸುತ್ಕೋರಿ ಅನ್ನಕತ್ತಂತೆ. ಎದಕ್ಕಂದ್ರೆ ಅರ್ಬಿ ಪಾಪ್ಲಮ್ ಅರ್ಬಿ ಹಾಕ್ತಿಲ್ಲ, ನೀಟ್ ಹಾಕತಿ. 1 ಮೀಟ್ರ್ ಬಟ್ಟೆ ಒಳಗನ ಈ ಥರ ಎಲ್ಲ ಡಿಸೈನ್ಸ್ಗಳನ್ನ ಕಲಿಬೋದು ನೀವು. ಇಷ್ಟು ಮಟ್ರಿಯಲ್ ಒಳಗನ ಸ್ಟಾರ್ಟಿಂಗನ್ನು ಹಿಡ್ಕೊಂಡು ಎಲ್ಲನೂ ಕಲ್ಕೋಬೋದು. ಬಟ್ಟೆ ಹೆಂಗೆ ಹಾಕುವುದಂದು ಹೇಳ್ತೀನಿ. ಮೊದಲು ಹೆಂಗೆ ಹಾಕ್ಬೇಕಂದ್ರೆ ಇದು ನಟ್ ಇದು ಬಲಗಡೆ ಕೈಯಾಗನ ಇದು ತುರ್ಸ್ಕೋದಿರ್ಬೇಕು. ನಟ್ ಇರ್ತೈತಲ್ಲ, ಇದು ಎಡ ಕಡೆ ಕೈಯಾಗಿರ್ಬೇಕು ಕಂಪಲ್ಸರಿ. ಒಟ್ಟು ಇದು ಕಾನ್ಸೆಪ್ಟ್, ಇದೆ ರಿಂಗಿ ಕಾನ್ಸೆಪ್ಟ್. ಇದನ್ನ ಉಚ್ಕೋಬೇಕು. ಉಚ್ಕೊಂಡು ಇದನ್ನ ಇರ್ತೈತಲ್ಲ, ಇದು ಹೊರಗಡೆ ಇದ್ದಿದ್ದು ಅದನ್ನ ಸೈಡ್ ಇಟ್ಕೋರಿ. ಇದು ಒಳಗಡೆ ಇದ್ದಿದ್ದಕ್ಕನ ಈ ಪಾಪ್ಲಿ ಮರ್ಬಿ ತೊಗೋರಿ ಒಂದು ಸೈಡ್. ಅಂದರೆ ಇದನ್ನ ಚೆಂದಂಗೆ ನೀಟಂಗೆ ಹಾಕೋರಿ. ಹಾಕೊಂಡ ಇಲ್ಲಿ ಹಾಕ್ತೀನಿ ನೋಡ. ಈಗ ಇದನ್ನ ಚೆಂದಂಗೆ ಇಷ್ಟು ಹೋಲ್ಡ್ ಮಾಡ್ಕೊರಿ. ಆಮೇಲೆ ನಾ ಹೇಳಿದ್ನ ಬಲಗಡೆ ಕೈಯಾಗ ಇದನ್ನ ಇಟ್ಕೋಬೇಕು. ಆಮೇಲೆ ಎಡಕ್ಕೆ ಕೈಯಾಗನ ಇದು ನಟ್ ಸುತ್ತುದನ್ನು ಹಿಂಗೆ ಸುತ್ಕೋರಿ. ಇದನ್ನ ನಟ್ ಇಟ್ಕೋರಿ ಕೈಯಾಗ. ಸುತ್ತುದ ಕೈಯಾಗ ಬಿಗಿ ಬರಾಕತ್ತಂತೆ ಗೊತ್ತಾಕೈತಿ, ಅದು ಹೆಂಗೆ ಬಿಗಿ ಆಕೈತಿ ಅನ್ನೋದ. ಈಗ ನಾ ಸುತ್ತಿದ್ನ ಒಂದೀಟ ಅರ್ಬಿ ಹಿಂಗೆ ಈ ಥರ ಎಲ್ಲ ಜಕ್ಕೋರಿ. ಅಂದ್ರೆ ನೀಟ್ ಆಕೈತಿ ನಾವು ಹಾಕುದ. ಒಳಗೆ ಅರ್ಬಿ ಬಿಡಬಾರ್ದು. ಈ ಥರ ಒಳಗೆ ಹಿಂಗೆ ಕೈ ಹೋತು, ಹಿಂಗೆ ಈ ಥರ ಹೋತಂದ್ರೆ ನಿಮ್ದು ಸ್ಟಿಚ್ ಚಂದ ಬರಲ್ಲ. ಈ ಥರ ಫಿಟ್ ಆಗಂಗನ ಒಂದಿಟ ಜಕ್ಕೋರಿ. ಈ ಥರ ನೋಡಿ.